ಡಾಕ್ಟರ್ ರಣವೀರ್ ಸಿಂಗ್ ಕೇಸ್ ಬಂದು ಲಾಸ್ಟ್ ಹಿಯರಿಂಗಲ್ಲಿ ಅವ್ರ ವಕೀಲರು ಬಂದು ಹೇಳಿದ್ರು, ಈ ಥರ ಏನಂತ ಅಫಿಡವಿಟ್ ಹಾಕ್ತೀವಿ, ಅಫಿಡವಿಟಲ್ಲಿ ಕ್ಷಮಾಪಣೆ ಕೇಳ್ತೀವಿ, ಮತ್ತು ಚಾಮುಂಡಿ ಬೆಟ್ಟದಕ್ಕೆ ಬಂದು ಏನೋ ಕ್ಷಮಾಪಣೆ ಕೇಳ್ತೀವಿ, ಅದು ಯಾವ ತಿಂಗಳಲ್ಲಿ ಬರ್ತೀವಿ ಏನೋ ಅಂತೆಲ್ಲ ಹೇಳಿದ್ರು. ಲಾಸ್ಟಲ್ಲಿ ನಾವು ಆಯಿತು ಕ್ಷಮಾಪಣೆ ಕೇಳ್ತಾರೆ, ಓಕೆ ಒಪ್ಕೊಂಡಿದ್ದೆವು ನಾವು. ಬಟ್ ಆದರೆ ಇವತ್ತು ಅಫಿಡವಿಟ್ ಹಾಕಿದ್ದಾರೆ. ಇವತ್ತು ಅಫಿಡವಿಟಲ್ಲಿ ಪ್ಯಾರಾ ನಂಬರ್ 3 ಏನು ಹಾಕಿದ್ದಾರೆ ಅಂತಂದರೆ, ಏನು ಈ ಆ್ಯಕ್ಟರ್ ರಣವೀರ್ ಸಿಂಗ್ ಬಂದು ಚಾಮುಂಡಿ ದೇವ್ರನ್ನ ಫಿಮೇಲ್ ಗೋಸ್ಟ್ ಅಂತ ಹೇಳಿದಾಗ ಆ್ಯಕ್ಟರ್ ರಿಷಬ್ ಶೆಟ್ಟಿನ ಬಂದು ತುಂಬ ಪ್ರಶಂಸೆ ಮಾಡಿ ಹೇಳಿರೋದು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಇಂಡೋರಲ್ಲಿ ಯಾವುದೇ ಆ್ಯಕ್ಟರ್ ಮಾತಾಡಿದ್ರು ಚಪ್ಪಾಳೆ ತಟ್ತಾರೆ, ಎಲ್ಲರೂ ಚಪ್ಪಾಳೆ ತಟ್ತಾರೆ. ಏನು ಕಲ್ ತಗೊಂಡು ಹೊಡಿತಾರಾ? ಚಪ್ಪಾಳೆ ತಟ್ಟಿನ ಕ್ಷಮಾಪಣೆ ಅಂದರೆ ಕ್ಷಮಾಪಣೆ ಕೇಳಬೇಕು. ಚಾಮುಂಡಿ ಬೆಟ್ಟಿಗೆ ಯಾವಾಗ ಬರ್ತೀವಿ ಅದ್ರ ಮಾತ್ರ ಅಫಿಡವಿಟ್ ಆಗಲ್ಲ ಹಾಕಬೇಕು. ಇವ್ರು ಹಾಕಿರೋ ಅಫಿಡವಿಟ್ ಅಲ್ಲಿ ಪ್ಯಾರಾ ನಂಬರ್ 3 ನೋಡಿದ್ರೆ ನಾನೇನೋ ತಪ್ಪು ಕಂಪ್ಲೇಂಟು, ನಾನೇನೋ ತಪ್ಪಾಗಿರೋ ಕಂಪ್ಲೇಂಟ್ ಇವ್ರ ಮೇಲೆ ಕೊಟ್ಟಂಗಿದೆ. ಇದು ಬಂದು ಪನಿಷಬಲ್ ಅಫೆನ್ಸು, 3 ವರ್ಷ ಪನಿಷ್ಮೆಂಟ್ ಇದೆ. ಅದರಾಗಿ ನಾವು ಹೇಳ್ದು ಏನಂತ ಹೇಳಿ, ಇದು ಪ್ರಾಪರ್ ಅಫಿಡವಿಟ್ ಅಲ್ಲ, ಮತ್ತೆ ಯಾವ್ದು ನಾನು ಅದರಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ. ಸೊ ಇದು ಬಂದು ಅವರೇನೋ ಸ್ವಲ್ಪ ಏನೋ ಮಾಡಿರೋದು ಕರೆಕ್ಟ್ ಅನ್ನೋ ರೀತಿಯಲ್ಲಿ ಅಫಿಡವಿಟ್ ಇದೆ. ಅದಕ್ಕಾಗಿ ಇವತ್ತು ನಾನು ಅದನ್ನ ಪ್ರಾಪರ್ ಅಫಿಡವಿಟ್ ಹಾಕಬೇಕು ಅಂತೇಳಿ ಆರ್ಗ್ಯುಮೆಂಟ್ ಮಾಡಿ ಅದನ್ನು ಮುಂದೂಡಿಸಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ. ಏನು ನೆಕ್ಸ್ಟ್ ಏನು 23ಕ್ಕೆ ಮುಂದೂಡಿದೆ. 23ಕ್ಕೆ ಅಫಿಡವಿಟ್ ಹಾಕ್ತೀನಿ ಅಂತಾರೆ. ಇಲ್ಲ ಅಂದರೆ ಟ್ರಯಲ್ ಮಾಡೋಕ್ಕೆ ಏನು ಕೋರ್ಟ್ಗೆ ಒಪ್ಪಿಸ್ತೀವಿ, ಟ್ರಯಲ್ ಮಾಡೋಕ್ಕೆ ಒಪ್ಪಿಸ್ತೀವಿ. ಕ್ಷಮಾಪಣೆ ಕೇಳಲಿಲ್ಲ ಅಂದರೆ ಟ್ರಯಲ್ ನಡೆಯುತ್ತೆ. ನಾವಂತೂ ಬಿಡೋ ಪ್ರಶ್ನೆನೇ ಇಲ್ಲ. ಒಂದು ಇಂಚು ಏನೋ ಐ ವಿಲ್ ನಾಟ್ ಬಡ್ಜ್, ಏನೋ ಈವನ್ ಎನ್ ಇಂಚ್ ಬಿಡೋ ಪ್ರಶ್ನೆನೇ ಇಲ್ಲ. ಅದರಲ್ಲಿ ಕ್ಷಮಾಪಣೆ ಕೇಳೋದಲ್ಲ. ಸಿ ದೇರ್ ಶುಡ್ ಬಿ ಎ ಜೆನ್ಯೂನ್ ರಿಮೋರ್ಸ್ ಇರಬೇಕು ಕ್ಷಮಾಪಣೆಗೆ ಅಫಿಡವಿಟ್ ಅಲ್ಲಿ. ಏನು ಅದು ನಿಮಗೆ ಪಶ್ಚಾತ್ತಾಪನೇ ಇಲ್ಲ, ಒಂದು ನಿಜವಾದ ಪಶ್ಚಾತ್ತಾಪನೇ ಇಲ್ಲ ಈ ಅಫಿಡವಿಟ್ ಪ್ಯಾರಾ ನಂಬರ್ 3 ಅದರಿಂದಾಗಿ ನಾವು ಅಬ್ಜೆಕ್ಷನ್ಸ್ ಹೇಳಿದ್ದೀವಿ, ಓರಲ್ ಅಬ್ಜೆಕ್ಷನ್ಸ್ ಮಾಡಿದ್ದೀವಿ. ಅದರಿಂದಾಗಿ ಇವತ್ತು ನಾವು ಬಿಡ್ನಿಲ್ಲ. ಇದನ್ನ ಮುಂದೆ 23/4ಕ್ಕೆ ಮುಂದೂಡಿದೆ. 23/4ಕ್ಕೆ ಕ್ಷಮಾಪಣೆ ಅದು ಕರೆಕ್ಟಾಗಿ ಅಫಿಡವಿಟ್ ಹಾಕಿಲ್ಲ ಅಂದರೆ ಟ್ರಯಲ್ ಮಾಡಕ್ಕೆ ಹೇಳ್ತೀವಿ.